ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ನಮಸ್ಕಾರ ವೀಕ್ಷಕರೇ, ಇವತ್ತು ಕೂಡ ನಾವು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕೆರೆಮೇಗಳದೊಡ್ಡಿ ಎಂಬ ಗ್ರಾಮದಲ್ಲಿದ್ದೀವಿ. ನಿನ್ನೆಯ ಕಂತಿನಲ್ಲಿ ನಮ್ಮ ರೈತರಾಗಿರುವಂತಹ ಶ್ರೀ ವರದರಾಜು ಅವರನ್ನು ಮಾತಾಡಿಸಿ ಸಮಗ್ರ ಕೃಷಿಯಲ್ಲಿ ಯಾವೆಲ್ಲ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಹಾಗೆಯೇ ಈ ಭಾಗದಲ್ಲಿ ಕಾಳುಮೆಣಸನ್ನು ಅವರು ಹೇಗೆ ಬೆಳೀತಾ ಇದ್ದಾರೆ ಮತ್ತು ಬೆಳೆಯುವುದಕ್ಕೆ ಏನೆಲ್ಲ ಪ್ರೇರಣೆ ಆಯಿತು ಅನ್ನೋ ಎಲ್ಲ ಮಾಹಿತಿಯನ್ನು ನಮಗೆ ತಿಳಿಸಿದರು. ಇವತ್ತಿನ ಸಂಚಿಕೆಯಲ್ಲಿ ಮತ್ತೆ ನಾವು ಅವರನ್ನು ಮಾತಾಡಿಸಿ ಅವರು ಇಲ್ಲಿ ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಗೋಡಂಬಿ ಮತ್ತು ಥೈವಾನ್ ಸೀಬೆಯನ್ನು ಬೆಳೆದಿದ್ದಾರೆ. ಬನ್ನಿ ಅದೆಲ್ಲದರ ಮಾಹಿತಿಯನ್ನು ಅವರನ್ನೇ ಕೇಳಿ ತಿಳ್ಕೊಂಬರೋಣ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ನಾವು ಕಳೆದ ಸಂಚಿಕೆಯಲ್ಲಿ ನೀವು ಹೇಗೆ ಕೃಷಿಗೆ ಬಂದಿರಿ, ಜೊತೆಯಲ್ಲಿ ನಿಮ್ಮ ಸಮಗ್ರ ಕೃಷಿಯಲ್ಲಿ ಏನೆಲ್ಲ ಬೆಳೆಗಳನ್ನು ಬೆಳೆದಿದ್ದೀರಿ, ಹಾಗೆ ಕಾಳುಮೆಣಸನ್ನು ವಿಶೇಷವಾಗಿ ಈ ಭಾಗದಲ್ಲಿ ನಿಮಗೆ ತಂದು ನಾಟಿ ಮಾಡಲಿಕ್ಕೆ ಏನೆಲ್ಲ ಪ್ರೇರಣೆ ಆಯಿತು ಮತ್ತು ಹೇಗೆ ಅದನ್ನು ಬೆಳೀತಾ ಇದ್ದೀರಿ ಅನ್ನೋ ಎಲ್ಲ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದೀರಿ. ಸರ್, ಇವತ್ತಿನ ಸಂಚಿಕೆಯಲ್ಲಿ ನೀವು ಗೋಡಂಬಿ ಕೂಡ ಇಲ್ಲಿ ಬೆಳೆದಿದ್ದೀರಾ ಅಂತೇಳಿ ನಾವು ಇಲ್ಲಿ ಬಂದ ಮೇಲೆ ಕಂಡ್ವಿ. ಸರ್, ಈಗ ನಾವು ಗೋಡಂಬಿ ಬೆಳೆಯ ಬಗ್ಗೆ ಸ್ವಲ್ಪ ನಿಮ್ಮ ಹತ್ರ ಮಾಹಿತಿಯನ್ನು ಕೇಳಬೇಕು. ಅಂದರೆ ಪ್ರಾರಂಭದಲ್ಲಿ ನೀವು ಗೋಡಂಬಿ ಗಿಡಗಳನ್ನು ಎಲ್ಲಿಂದ ತಂದ್ರಿ ಸರ್, ಅಥವಾ ನಿಮಗೆ ಈ ಭಾಗದಲ್ಲಿ ಗೋಡಂಬಿ ಬರುತ್ತೆ ಅಂತ ನಿಮಗೆ ಯಾರು ಮಾಹಿತಿ ಕೊಟ್ಟರು ಸರ್? ಸರ್, ನಮ್ಮದು ಮಾಹಿತಿ ಇಲ್ಲ, ಕುರುಡು ಮಾಹಿತಿ. ಮಂಡ್ಯದಲ್ಲಿ ಗೇರು ಅಭಿವೃದ್ಧಿ ಮಂಡಳಿ ಅಂತ ಒಂದು ಮಾಡಿದರು. ಆ ವಿಚಾರ ನನಗೆ ಗೊತ್ತಾಯಿತು. ತಡಿ, ಯಾಕೆ ನಾನು ಗೇರು ಗಿಡನ ನೆಡಬಾರ್ದು ಅಂತ ಅಂದ್ಬಿಟ್ಟು ನಾವೆಲ್ಲ ತೋಟಗಾರಿಕೆ ಎಲ್ಲ ಇದ್ವಲ್ಲ, ತೆಂಗು ಅಡಿಕೆ ಎಲ್ಲ ಸ್ಟಾರ್ಟ್ ಮಾಡಿದ್ವಲ್ಲ, ಆ ಇದ್ರ ಮೇಲೆ ನಾನು ಯಾಕೆ ಗೇರು ಗಿಡನ ಈ 4 ಗಿಡದ ಮಧ್ಯದಲ್ಲಿ ಒಂದು ಗಿಡ ನೆಡಬಾರ್ದು ಅಂತ ತೀರ್ಮಾನ ತಗೊಂಡು ಅವ್ರನ್ನ ಕೇಳಿದೆ. ಯಾವುದೇ ಕಾರಣಕ್ಕೂ VC ಅಚ್ಚುಕಟ್ಟು, ಕನ್ನ ಮಾಡಿ ನೀರು ಅಚ್ಚುಕಟ್ಟಿರುವಂಥ ಪ್ರದೇಶದಲ್ಲಿ ತೆಂಗುಗೆ ಅದು ಗೋಡಂಬಿಗೆ ನೀರಿನ ವ್ಯವಸ್ಥೆ ಆಗಬಾರ್ದು. ಅದಕ್ಕೆ ಸಿಕ್ಕಾಪಟ್ಟೆ ಟೆಂಪ್ರೇಚರು ಮತ್ತು ನೀರಿಲ್ಲದರೂ ಜಾಗದಲ್ಲಿ ಸೂರ್ಯನ ಬಿಸಿಲು ಜಾಸ್ತಿ ಇರಬೇಕು. ಅದರಿಂದ ಬೇಡಪ್ಪ ಅಂತ ಹೇಳಿದ್ರು. ಇಲ್ಲ ಸರ್, ನನಗೊಂದಷ್ಟು ಕೊಡಿ ಅಂತ ಅಂದ್ಬಿಟ್ಟು ನಾನು ಅದ್ರ ಬಗ್ಗೆ ಪ್ರಯತ್ನ ಪಟ್ಟೆ. ಅವರು ಒಂದು 160 ಗಿಡ ಕೊಟ್ಟರು. ಸರ್, ನಾ ಈಗ ಅದೇ ಕೇಳಬೇಕಂತ ಮಾಡಿದ್ದೆ ನಿಮಗೆ. ಇಲ್ಲಿ ಗೋಡಂಬಿಯನ್ನು ವಿಶೇಷವಾಗಿ ಸೋಲೋ ಕ್ರಾಪ್, ಅಂದರೆ ಅದನ್ನು ಅದೇ ಒಂದು ಮುಖ್ಯ ಬೆಳೆಯನ್ನಾಗಿ ಹೊಲದಲ್ಲಿ ಬೆಳೀತಾರೆ. ಯಾಕೆಂದರೆ ಅದಕ್ಕೆ ಸೂರ್ಯನ ರಶ್ಮಿ ಅಷ್ಟೊಂದು ಬೇಕೇ ಬೇಕು, ಇಳುವರಿ ಬೇಕು ಅಂತಾದರೆ, ಮತ್ತು ನೀರು ಪ್ರಾರಂಭದ ಒಂದು 3-4 ವರ್ಷದಲ್ಲಿ ಇದ್ದರೆ ಸಾಕು. ಆಮೇಲೆ ಅದಕ್ಕೆ ನೀರಿತ್ತು ಅಂತಂದರೆ ಕೊಡಬಹುದು, ನೀರಿಲ್ಲ ಅಂತಂದರೆ ಏನು ಮಾಡಲಿಕ್ಕಾಗಲ್ಲ. ಅಂಥ ಜಾಗದಲ್ಲಿ ಗೋಡಂಬಿಯನ್ನು ರೆಕಮೆಂಡ್ ಮಾಡ್ತಾರೆ. ನೀವು ತಂದು ಇಲ್ಲಿ 4 ಗಿಡದ ಮಧ್ಯೆ ನಾಟಿ ಮಾಡಿದ್ದೀರಾ ಸರ್, ಅದು ಹೇಗೆ ಸರ್? ಅದು ಜಾಗ ಇದ್ದದ್ದೇ ನಮಗೆ ಬೆಲ್ಲ ಜಮೀನಲ್ಲೂ ಎಲ್ಲೂ ಖಾಲಿ ಇರಲಿಲ್ಲ ಜಮೀನು. ನಮಗಿದ್ದದ್ದೇ ಈಗ ತೆಂಗಿನ ಗಿಡದ ಮಧ್ಯದಲ್ಲಿ 4 ಗಿಡದ ಮಧ್ಯದಲ್ಲಿ ಒಂದು ಗಿಡ ನೆಡಬಹುದು ಅಂತ ಒಂದು ಚಾಯ್ಸ್ ಮಾಡಿ ನಾನು ಅದನ್ನು ನಾಟಿ ಮಾಡಿದೆ. ಅಂದರೆ ನಮಗೆ ಸೌತ್ ಕೇಂದ್ರ, ನಾರ್ತ್ ಕೇಂದ್ರದಲ್ಲಿ ಬರುವಂಥ ಇಳುವರಿ ಬರದೇ ಇದ್ರೂ ಸಹ ಕ್ವಾಲಿಟಿ ಮಾತ್ರ ಬೀಜ ಭಾರಿ ಚೆನ್ನಾಗಿ ಬಂದು ನಾವು ಶಿಡ್ಲಘಟ್ಟ ಮಾರ್ಕೆಟ್ಗೆ ತಗೊಂಡು ಹೋದಾಗ ನಮ್ಮದೇ ಅತ್ಯಧಿಕ ಜಾಸ್ತಿ ರೇಟ್ನ ನಮಗೆ ಕೊಟ್ಟರು. ಮತ್ತು ಈ ನಿಮ್ಮ ತೋಟದ ಸುತ್ತಮುತ್ತಲು ಅಥವಾ ಈ ನಿಮ್ಮ ಜಮೀನು ಸುತ್ತಮುತ್ತಲು ಎಲ್ಲಾದರೂ ಬೇರೆಯವರು ಯಾರಾದರೂ ಗೋಡಂಬಿಯನ್ನು ಬೆಳೆಸಿದ್ದೀರಾ ಸರ್? ಇಲ್ವೇ ಇಲ್ಲ ಸರ್, ಇಲ್ವೇ ಇಲ್ಲ. ಅದು ನೋಡಿ ಗಿಡನೇ ನೋಡಿರಲಿಲ್ಲ, ಯಾರೂ ಹಾಕಿಲ್ಲ ಇಲ್ಲಿ. ಯಾರು ನೀವೊಬ್ಬರೇ ಇಲ್ಲಿ ಗೋಡಂಬಿ ಬೆಳೆದವರು? ಒಬ್ಬರೇ. ಜೊತೆಯಲ್ಲಿ ನೀವು ಆವಾಗ ಗೋಡಂಬಿ ಹಾಕಬೇಕಿದ್ರೆ ಈಗ ಎಷ್ಟು ವರ್ಷ ಆಯಿತು ಸರ್ ಇದು ಹಾಕಿ? ಸರ್, ಅದು 5 ವರ್ಷವೇ. 5 ವರ್ಷನೇ. 5 ವರ್ಷ. ಆವಾಗ ಹಾಕಬೇಕಿದ್ರೆ ನೀವು ಎಲ್ಲಾದರೂ ಬೇರೆ ಬೆಳೆ ಗೋಡಂಬಿ ಬರ್ತದೋ ಇಲ್ಲೋ ಅಂಥೇಳಿ ನಿಮ್ಮ ಮನಸ್ಸಿನಲ್ಲಿ ಬಂದಾಗ ಬೇರೆ ಕಡೆ ಹೋಗಿ ಗೋಡಂಬಿ ಬೆಳೆಯನ್ನು ನಿಮ್ಮ ಕಣ್ಸಾಕ್ಷಿಗೆ ನೋಡ್ಕೊಂಡು ಬಂದಿದ್ರು ಹೇಗೆ? ಕೋಲಾರ ಡಿಸ್ಟಿಕ್ಗೆ ಎಚ್ ಕ್ರಾಸ್ ಅಂತ ಬರುತ್ತೆ. ಎಚ್ ಕ್ರಾಸಲ್ಲಿ ಯಾರೋ ಒಬ್ರು ಬೆಳೆದವ್ರೆ ಅಂತ ನಾನು ಗಿಡ ತಂದಾದ್ಮೇಲೆ ನೋಡಿದೆ ಹೋಗಿ. ಅದಕ್ಕಿಂತ ಮುಂಚೆ ಅದಕ್ಕೆ ಮುಂಚೆ ಹೋಗಿರಲಿಲ್ಲ. ಅಲ್ಲೋಗಿ ನೋಡ್ಕೊಂಡು ಬಂದಮೇಲೆ ಓಹೋ ನಾವು ಬೆಳಿಬೋದು ಬಿಡಿ ಅನ್ನೋ ತೀರ್ಮಾನಕ್ಕೆ ಬಂದು ಅದನ್ನು ಆರೈಕೆ ಮಾಡೋದು. ನಿಮ್ಮದು ಇಲ್ಲಿ ಮಣ್ಣು ಕೂಡ ಸರ್ ಚೆನ್ನಾಗಿದೆ, ಕೆಂಪು ಮಣ್ಣು, ನೀರು ನಿಲ್ಲಲ್ಲ ಆರಾಮ್ಸೆ ನಿಮಗೆ. ಮತ್ತೆ ಗೋಡಂಬಿಗೆ ಹೇಳಿ ಮಾಡಿಸಂತ ಮಣ್ಣು. ಮತ್ತೆ ಮಣ್ಣು ಪರೀಕ್ಷೆ ಏನಾದರೂ ಮಾಡಿಸಿದ್ರ ನೀವು? ಮಣ್ಣು ಮತ್ತೆ ನೀರಿನ ಪರೀಕ್ಷೆ ಏನಾದರೂ ಮಾಡಿಸಿ ತಂದಿದ್ರ? ಇಲಾಖೆಗೂ ಮಣ್ಣು ಪರೀಕ್ಷೆ, ಆ ಪರೀಕ್ಷೆ, ಈ ಪರೀಕ್ಷೆ ಅವ್ರು ನಮ್ಮ ಹತ್ರಕ್ಕೆ ಬರಲೇ ಇಲ್ಲ. ನಾವು ಅವ್ರ ಹತ್ರಕ್ಕೆ ಹೋಗಲಿಲ್ಲ. ಇದು ಈ ಮಾಹಿತಿ ಮಾಡಬೇಕೋ ಬಿಡುವ ಅನ್ನೋದು ನಿಮ್ಗೆ ಗೊತ್ತೇ ಇಲ್ಲ. ಈಗ ಸರ್, ನೀವು ಗೋಡಂಬಿ ಗಿಡನ ಗೇರು ಅಭಿವೃದ್ಧಿ ಮಂಡಳಿಯಿಂದ ತಂದ್ರಿ ಅಂತ ಹೇಳಿದ್ರೆ, ಅವ್ರು ಯಾವ ತಳಿಯನ್ನು ನಿಮಗೆ ಕೊಟ್ಟರು? ಅಥವಾ ಅದೇ ನಾವು ಉಳ್ಳಾಳ ಅಂತಂತ ಯಾವುದೋ ಒಂದು ಊರಿನ ಹೆಸರು ಹೇಳ್ತಲ್ಲ, ಉಳ್ಳಾಲ ವೆರೈಟೀಸ್ ಇದೆ ಸರ್. ಅದರಲ್ಲಿ ಸೀರೀಸೇ ಇದೆ, ಒಂದು ಉಳ್ಳಾಲ 1, 2, 3, 4, 5 ಅಂತೆಲ್ಲ ಇದೆ. ನನಗೆ ಅದರಲ್ಲಿ ಯಾವ್ದು ಕೊಟ್ಟರು ಅಂತ ನೆನಪಿದೆಯಾ? ನನಗೆ ಗಿಡ ಕೊಟ್ಟರು ಸಾಕು ಅನ್ನಂಗಾಗಿತ್ತಲ್ಲ, ವೆರೈಟಿ ಯಾವುದೂ ಕೇಳಲಿಲ್ಲ. ಇನ್ನೋಸೆಂಟ್ ಆ ವಿಚಾರದಲ್ಲಿ. ಮತ್ತೆ ಚರ್ಚೆನೂ ಮಾಡಲಿಲ್ಲ, ಯಾಕೆಂದ್ರೆ ಗಿಡ ಕೊಡದೆ ಹೋದವರು ಅಂತ.
ಒಟ್ಟ ಗೋಡಂಬಿ ಗಿಡ ಕೊಡ್ರಿ. ಗೋಡಂಬಿ ಗಿಡ ಬೇಕು ನಮಗೆ. ನನಗೆ ಬೆಳೆಯೋ ಆಸೆ ಇದೆ, ತಗೋಬರ್ಬೇಕು, ಗೋಡಂಬಿ ಗಿಡ ಕೊಡ್ತೀರಾ ಇಲ್ಲ ಅಷ್ಟೇ. ಆವಾಗ ಎಷ್ಟು ಗಿಡ ತಂದ್ರಿ ಸರ್? 160 ಗಿಡ ಬಂದಂದ್ರೆ ನೀವು ತಂದಿರೋ ಎಲ್ಲ ಗಿಡನೂ ಬದುಕಿದೆ, ಯಾವುದು ಸತ್ತಿಲ್ಲ, ಏನೂ ಆಗಿಲ್ಲ. ಆವಾಗ ಎಷ್ಟಿತ್ತು ಸರ್ ಒಂದು ಗಿಡಕ್ಕೆ? ಫ್ರೀ ಕೊಟ್ಟರು ಸರ್, ಫ್ರೀ ಕೊಟ್ಟರು. ಗೇರು ಅಭಿವೃದ್ಧಿ ಮಂಡಳಿಯವರು ಫ್ರೀ ಕೊಟ್ಟರು. ಆಮೇಲೆ ಸರ್ ನೀವು ಅದು ನಾಟಿ ಗಿಡ ಆಗಿತ್ತು ಅಂದರೆ ಬೀಜದ ಗಿಡ ಆಗಿತ್ತು ಅಥವಾ ಗ್ರಾಫ್ಟಿಂಗ್ ಕಸಿ ಮಾಡಿದ ಗಿಡ ಏನಾದರೂ ಆಗಿತ್ತು? ಕಸಿ ಗಿಡ. ಹಾಂ, ಕಸಿ ಗಿಡನೇ. ಅಲ್ಲಿ ಕೆಳಗಡೆ ಏನಾರ ಚಿಗುರು ಬಂದರೆ ಕಿತ್ತಾಕ್ಬೇಕು ಅಂತ ಹೇಳಿದ್ರು ನನಗೆ. ಅಲ್ಲಿ ಯಾವುದು ಚಿಗುರೇ ಬರಲಿಲ್ಲ, ಮೇಲಕ್ಕೆ ಬಂದದ್ದು ಅಷ್ಟೇ. ಈಗ ಸರ್ ನೀವು ಪ್ರಾರಂಭದಲ್ಲಿ ನಾಟಿ ಮಾಡಬೇಕಿದ್ರೆ ಈಗ ಇಲ್ಲಿ 4 ತೆಂಗಿನ ಗಿಡದ ಮಧ್ಯ ಒಂದು ಗಿಡ ಹಾಕಿದ್ದೀರಾ, ಅದಕ್ಕೆ ಹೇಗೆ ಗುಣಿಗಳನ್ನು ಹೊಡೆದ್ರಿ ಮತ್ತು ಹೇಗೆ ನಾಟಿ ಮಾಡಿದ್ರಿ? ನಾಟಿ ಮಾಡುವಾಗ ಸರ್, ನಾಟಿ ಮಾಡುವಾಗ 2x2 ಮತ್ತು ಆಳ 1.5 ಅಡಿಯಿಂದ 2 ಅಡಿ ಆಳ ಇಷ್ಟಾಗಿ ಅದ್ರ ಗಿಡನ ಅವರು ಮಣ್ಣು ಇದಕ್ಕೆ ಸೇರಿಸಿ ಪ್ಯಾಕೆಟಲ್ಲಿ ಕೊಟ್ಟಿದ್ರು. ಆ ಪ್ಯಾಕೆಟ್ನ ಅದ್ರೊಳಗೆ ಮಡಿಗೆ ಮಣ್ಣು ಮುಚ್ಚಿ ನೀರು ಹಾಕಿ ಅದನ್ನು ಗಿಡ ಬೆಳೆಸ್ತು. ಯಾವ ಗಿಡನೂ ಏನು ಆವಾಗ ಏನಾದರೂ ನಾಟಿ ಮಾಡಬೇಕಿದ್ರೆ ಯಾವುದಾದ್ರೂ ಗೊಬ್ಬರಗಳನ್ನು ಹಾಕಿದ್ರೆ? ಏನು ಕೊಡಲಿಲ್ಲ ಸರ್, ಗೊಬ್ಬರ ಮೇಲ್ಮಣ್ಣನ್ನೇ ಹಾಕಿ ನಾಟಿ ಮಾಡಿದ್ರೆ ಅಷ್ಟೇ. ಆಮೇಲೆ ನಾಟಿ ಆದಮೇಲೆ ಮತ್ತೆ ಅದಕ್ಕೆ ಎಕ್ಸ್ಟ್ರಾ ಕೇರ್ ಏನಾದರೂ ಮಾಡಿದ್ರೆ? ಏನೂ ಮಾಡಿಲ್ಲ ಸರ್, ಪ್ರಾರಂಭದಲ್ಲದ್ದು ಇಲ್ಲ. ಏನು ನೆಟ್ಟು ಅದಷ್ಟೇ. ನೀರು ಏನೂ ಕೊಟ್ಟಿಲ್ಲ? ನೀರು ಕೊಟ್ಟಿಲ್ಲ ಇಲ್ಲ. ಬಿಗಿನಿಂಗು 1 ವರ್ಷ 2 ವರ್ಷ ನೀರು ಕೊಟ್ಟು ಅದು ಗಿಡ ಯಾವಾಗ ಚಿಗುರ್ತು ಆಮೇಲೆ ನೀರು ಕೊಡೋದೇ ನಿಲ್ಲಿಸ್ಬಿಟ್ರಿ ಸರ್. ಆಮೇಲೆ ಇಲ್ಲಿ ಮಾವಿರಬಹುದು ಅಥವಾ ಗೋಡಂಬಿ ಇರಬಹುದು, ಯಾವುದೇ ಬೆಳೆಗೆ ಅದಕ್ಕೊಂದು ಆಕಾರ ಕೊಡೋದು ಅಂತಿರುತ್ತೆ. ಅಂದರೆ ಸರಿಯಾದ ಆಕಾರ ಕೊಟ್ಟರೆ ಮಾತ್ರ ನೀವು ಉತ್ತಮ ಇಳುವರಿಯನ್ನು ಪಡಿಬಹುದು. ಇಲ್ಲಿ ನೀವು ಇದಕ್ಕೆ ಏನಾದರೂ ಈ ಗಿಡ ಈಗ ಒಂದು ಅಂದರೆ ಕವಲು ಹೊಡೆಯುತ್ತಲ್ಲ, ಕೊಡೆ ಆಕಾರ, ಛತ್ರಿ ಆಕಾರ ಮಾಡಬೇಕು ಅಂತ ಹೇಳ್ತೀವಿ, ಆ ಥರದ್ದು ಏನಾದರೂ ಇಲ್ಲಿ ಮಾಡಿದ್ದೀರಾ ಹೇಗೆ? ನಾವು ಏನಾಯಿತು ಅಂತಂದರೆ ನಾವು ತೆಂಗು ಇದೆಲ್ಲ ಓಡಾಡ್ಕೊಂಡಿದ್ವಲ್ಲ, ಅದು ನೆಲದಲ್ಲೇ ಬರಬೇಕು ಅಂತ ಆಮೇಲೆ ಹೇಳಿದ್ರು ನಮಗೆ. ಅಂದರೆ ನಾವು ಅಷ್ಟೊತ್ತಿಗಾಗಲೇ ಅದನ್ನು ಪ್ರೂನಿಂಗ್ ಮಾಡಿಬಿಟ್ಟು ಮೇಲೆ ಕೇಳಿಸ್ಬಿಟ್ಟಿದ್ದು. ಈಗ ಏನು ನೀವು ಕೆಳಗಡೆ ಕವಲ್ ಹೊಡಿಲಿಕ್ಕೆ ಬಿಡಲೇ ಇಲ್ಲ. ಮೇಲಕ್ಕೆ ಪುನಃ ಹೋದ್ಮೇಲೆ ಆಮೇಲೆ ಬೇರೆಯವರೆಲ್ಲ ಇದನ್ನು ಕೆಳಗಡೆನೆ ಬಿಡಬೇಕಾಗಿತ್ತು ಅಂತೆಲ್ಲ ಹೇಳಿದ್ರು. ಆಲೆ ಕಟ್ ಮಾಡಿ ಮೇಲೋಗಿದೆ. ಇದು ವ್ಯವಸ್ಥೆ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ. ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯ್ಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ, ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಮೇಘ ಅಗ್ರೋಟೆಕ್, ನೀರುಳಿತಾಯದ ಜಾಣ ಮಾರ್ಗ. ವಿದ್ಯುತ್ ಕಣ್ಣಾಮುಚ್ಚಾಲೆಗೆ ಪರಿಹಾರ ಮೇಘ ಸೋಲಾರ್ ಪಂಪ್ ಸೆಟ್. ನಿಖರ ಹನಿ ನೀರಾವರಿಗೆ ಮೇಘ ಡ್ರಿಪ್, ಸ್ಪ್ರಿಂಕ್ಲರ್, ರೇನ್ ಗನ್. ಡ್ರಿಪ್ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್ಗೆ ಡ್ರಿಪ್ ಸ್ಮಾರ್ಟ್. 30 ವರ್ಷಗಳ ನಿರಂತರ ಸೇವೆ, ಲಕ್ಷಾಂತರ ಸಂತೃಪ್ತ ಗ್ರಾಹಕರು. ಮೇಘ ಅಗ್ರೋಟೆಕ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್.
ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್, ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ, ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಸರಿ, ನೀವು ಇಲ್ಲಿ 4 ಗಿಡದ ಮಧ್ಯೆ ಹಾಕಿದ್ದೀರಿ ಅಂತಂದ್ರೆ ಎಲ್ಲ ಕಡೆ ಹಾಕದಂಗೆ ಇಲ್ಲಿ ನಮಗೆ ಕಾಣ್ತಾ ಇಲ್ಲ, ಕೆಲವೊಂದು ಕಡೆ ಗ್ಯಾಪ್ ಇಟ್ಟಿದ್ದೀರಾ, ಯಾಕೆ ಸರ್ ಅದು? ಸರ್ ಅದು ಗಿಡ ಇತ್ತಲ್ಲಿ ಈ ತೈವಾನ್ ಸೀಬೆಗೆ ನೆರಳಾಗ್ಬಿಡ್ತದೆ ಅಂದ್ಬಿಟ್ಟು ಎಲ್ಲಿ ಸೀಬೆ ಗಿಡ ನೆಟ್ವಿ ಅದನ್ನು ತೆಗೆದುಬಿಟ್ಟಿದ್ದು, ತೆಗೆದಿರಿ, ಒಂದು 10 ಗಿಡ ತೆಗೆದುಬಿಟ್ಟಿದ್ರಿ. ಸರಿ, ಈಗ ಇದು ಅಂತರ ಎಷ್ಟಿದೆ ಒಂದು ಗಿಡದಿಂದ? 30x30. 4 ಗಿಡದ ಮಧ್ಯೆ ಅಂದರೆ ಇದು 30x30. ಆಮೇಲೆ ಸರ್, ಇದಕ್ಕೆ ಗೊಬ್ಬರವನ್ನು ಯಾವ ರೀತಿ ಕೊಡ್ತಾ ಇದ್ರೆ ಹೇಗೆ ಸರ್? ನಮ್ಮದು ಇದು ನೈಸರ್ಗಿಕ ಕೃಷಿ, ನೈಸರ್ಗಿಕ, ಯಾವುದೇ ಗೊಬ್ಬರ ಜೀವಾಮೃತ ಆ ಥರದ್ದು ಏನಾದರೂ ಕೊಡ್ತೀರಾ ಇದಕ್ಕೆ? ಇಲ್ಲ ಸರ್, ಏನು ಕೊಟ್ಟಿಲ್ಲ, ಅದಕ್ಕೆ ಏನು ಕೊಡಲ್ಲ. ಸರಿ ಸರ್, ಈಗ ನೀರಂತೂ ನೀವು ಡ್ರಿಪ್ ಪ್ರಾರಂಭದಲ್ಲಿ ಕೊಟ್ಟರೆ ಆಮೇಲೆ ಏನು ನೀರನ್ನು ಕೊಡ್ತಾ ಇಲ್ಲ, ಮಳೆ ನೀರು ಎಷ್ಟು ಬಂತ ಎಷ್ಟು ಬಿತ್ತೋ ಅದನ್ನೇ ಉಪಯೋಗಿಸ್ಕೊಂಡು ಗಿಡ ಬೆಳೀತಾ ಇದೆ. ಹೌದು. ರೋಗ ಕೀಟಕ್ಕೆ ಬಂದರೆ ಅಲ್ಲಲ್ಲಿ ಸ್ವಲ್ಪ ನಮಗೇನೋ ಟೀ ಮಾಸ್ಕಿಟೋ ಹೊಡೆದಿರೋ ಥರ ಕಾಣಿಸ್ತಾ ಇದೆ ಸರ್ ಇಲ್ಲಿ. ಇದು ಹೇಗೆ ಸರ್, ನಿಮಗೇನಾದರೂ ಗೊತ್ತಾಗಿದೆ? ಹೇಗೆ ಮಾಹಿತಿ ಇಲ್ಲದೆ ಇರೋದ್ರಿಂದ ಅದ್ರ ಬಗ್ಗೆ. ಆಮೇಲೆ ಗಿಡ ವೀಕ್ ಆಗ್ಬಿಟ್ಟಿದ್ರೆ ಇದಕ್ಕೇನಾರು ಔಷಧಿ ಹೊಡಿಬೇಕೇನೋ ಅಂತ ಯಾರನ್ನಾರು ಕೇಳ್ವಿ. ಆಮೇಲೆ ಇಲ್ಲಿ ಇರುವಂಥ ನಮ್ಮ ಮಂಡ್ಯ ಜಿಲ್ಲಾ ಅಧಿಕಾರಿಗಳು, ಕೃಷಿ ಆಗ್ಬೋದು ಅಥವಾ ಹಾರ್ಟಿಕಲ್ಚರ್ ಇಲಾಖೆಯವರಿಗೆ ಈ ಬೆಳೆ ಬಗ್ಗೆ ಮಾಹಿತಿ ಇಲ್ಲದೆ ಇರೋದ್ರಿಂದ ಅವರು ಸಹ ಯಾರೂ ನಮಗೆ ಏನು ಮಾಹಿತಿ ಇಲ್ಲ. ಅದಕ್ಕೆ ನೀವು ಈಗ ಇಲ್ಲಿ ಯಾವುದೇ ರೋಗ ಆಗಿರಬಹುದು ಅಥವಾ ಕೀಟಕ್ಕೂ ಕೂಡ ಏನು ಸ್ಪ್ರೇ ಮಾಡ್ತೀವಿ? ಏನು ಮಾಡಿಲ್ಲ. ಮತ್ತೆ ಈ ಕಾಂಡದ ಮೇಲೆ ಒಂದು ತೂತ ಹೊಡೆಯುವಂಥದ್ದು, ಅಂದರೆ ನಿಮಗೆ ಅಲ್ಲಿ ಸ್ಟೆಮ್ ಬೋರರ್ ಅಂತ ಕರಿತೀವಿ, ಕಾಂಡ ಕೊರೆಯೋ ಹುಳು ಅಂತೇಳಿ, ಅದೇನಾದರೂ ಬಂದಿತ್ತಾ? ಅದು ಬಂದೆಲ್ಲಾದರೂ ಯಾವ್ದಾದ್ರು 4 ಗಿಡ ಹೋಗಿದ್ದು ಹಾಗೇನಾದರೂ ಇದೆಯಾ? ಇಲ್ಲ ಸರ್, ಇಲ್ಲ, ಯಾವುದೂ ಇಲ್ಲ. ಅಥವಾ ನೀವು ಗಮನಿಸಿಲ್ವಾ? ಇಲ್ಲ, ಬಂದೇ ಇಲ್ವಲ್ಲ, ಗೊತ್ತಾಗ್ಬಿಡುತ್ತೆ ನಮ್ಗೆ. ಬಂದೇ ಇಲ್ಲ. ಸರಿ ಸರ್. ಸರಿ, ಈಗ ಈ ಗೋಡಂಬಿಯ ಇಳುವರಿಗೆ ಬಂದರೆ ನೀವು ಇದನ್ನು ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಹಾಕಿದ್ದೀವಿ. ಇದನ್ನು ಸೂರ್ಯನ ಬಿಸಿಲನ್ನು ಬೇಡುವಂತಹ ಬೆಳೆ ಇದು. ನೀವು ಈ ನೆರಳಲ್ಲಿ ಹಾಕಿರೋದ್ರಿಂದ ಅಥವಾ ತೆಂಗಿನಲ್ಲಿ ಹಾಕಿರೋದ್ರಿಂದ ಒಟ್ಟಾರೆ ಇಳುವರಿಯನ್ನು ಎಷ್ಟು ಪಡಿತಾ ಇದ್ದೀರಿ? 160 ಗಿಡ ಇದೆ ಅಂತಂದರೆ ನೀವು 160 ಗಿಡದಿಂದ ಎಷ್ಟು ಇಳುವರಿ ಪಡಿತಾ ಇದ್ದೀರಾ? ಸರ್, ನಮಗೆ ಒಂದು 3 ಕ್ವಿಂಟಲು ಬೀಜ ಸಿಕ್ಕಿದೆ ಈ ಸಾರಿ. ಓ ಸರಿ 2 ಕ್ವಿಂಟಲ್ ಆಗಿತ್ತು. ಇದು 5ನೇ ವರ್ಷ ಅಲ್ವಾ ನಾಟಿ? 5ನೇ ವರ್ಷ. 3ನೇ ವರ್ಷಕ್ಕೆ ಅದು ಬಂದದ್ದು. ಆಗ ತುಂಬ ಕಮ್ಮಿ ಬಂತು. ಅದು 3ನೇ ವರ್ಷಕ್ಕೆ. 4 ವರ್ಷಕ್ಕೆ ಒಂದು 2 ಕ್ವಿಂಟಲ್ ಬಂತು. ಈ ಸಾರಿ ಒಂದು 3 ಕ್ವಿಂಟಲ್. 3 ಕ್ವಿಂಟಲ್ ಬಂತು. 3 ಕ್ವಿಂಟಲ್ ಅಂದರೆ ತುಂಬ ಕಡಿಮೆ ಆಗಿಲ್ಲ ಸರ್ 160 ಗಿಡಕ್ಕೆ? ಅದೇ, ಇದು ನಾವು ತೆಂಗಿನ ಮಧ್ಯದಲ್ಲಿ ನೆಟ್ಟಿರೋದ್ರಿಂದ ಇಳುವರಿ ಕಮ್ಮಿ ಆಗಿ ಅದನ್ನೇ ಬೆಳೆ ಮಾಡಿದರೆ ಜಾಸ್ತಿ ಇಳುವರಿ ಬರುವುದು ಅಂತ ನಮಗೆ ಮಾಹಿತಿ ಸಿಕ್ಕಿದ್ರು ನಮ್ಮ ಇರುವುದೇ ಈ ಜಮೀನು ಮೊದಲೇ ಹಾಕಾಗಿದೆ ನಿಮ್ದು. ಹಾಕಾಗೋಗಿದೆ. ಸರ್, ಈಗ ನೀವು ಹೋದ ಸಲ 2 ಕ್ವಿಂಟಲ್ ಮಾಡಿದಿರಿ ಅಂತಂದರೆ ಆವಾಗ ನಿಮಗೆ ಅದು ಬೆಲೆ ಏನು ಸಿಕ್ತು ಸರ್? ಸಿಡ್ಲಿಘಟ್ಟ ಮಾರ್ಕೆಟು ನಮ್ಮದೇ ಅತ್ಯುತ್ತಮವಾಗಿ ಸಿಕ್ಕಿದಂಥ ರೇಟು 14,000 ಸಿಕ್ತು ಸರ್ ಒಂದು ಕ್ವಿಂಟಲ್ಗೆ. 140 ರೂಪಾಯಿ ಕೆಜಿ. 140 ರೂಪಾಯಿ. ಅಂದರೆ ನಿಮಗೆ ಆವಾಗ 28,000 ರೂಪಾಯಿ ಗೋಡಂಬಿಯಲ್ಲಿ 160 ಗಿಡದಿಂದ. ಈ ವರ್ಷ ನಿಮ್ದು 3 ಕ್ವಿಂಟಲ್ ಇದೆ ಅಂತ? 3 ಕ್ವಿಂಟಲ್ ಆಯ್ತು. ಈಗಾಗಲೇ ಅದು ಬೆಳೆ ಮಾರಿದ್ರೆ ಅಥವಾ ಹೆಂಗೆ? ಇನ್ನು ಮಾರಿಲ್ಲ. ಈಗ ಎಷ್ಟಿದೆ ಸರ್ ನಿಮಗೆ ರೇಟ್? ಎಷ್ಟು ಕೇಳ್ತಾ ಇದ್ದಾರೆ? ಇಲ್ಲ, ಅಲ್ಲಿಗೆ ಹೋದ್ಮೇಲೆ ತಾನೇ ಗೊತ್ತಾಗೋದು ನಮಗೆ. ನಾವು ಅಲ್ಲಿಗೆ ಹೋಗಿ ಅಲ್ಲಿ ಮಾರ್ಕೆಟ್ಗೆ ಹಾಕಿದಾಗ ಏನು ರೇಟ್ ಕೊಡ್ತಾರೆ ತಗೊಳ್ಳೋದು ಅಷ್ಟೇ ನಮ್ಗೆ. ಆ ಥರ ವ್ಯವಸ್ಥೆ. ಸರ್, ಈಗ ಕೊನೆಯಲ್ಲಿ ನಿಮಗೆ ಇದು ಗೋಡಂಬಿ ಬಗ್ಗೆ ಅಂದರೆ ಬೇರೆ ನಿಮ್ಮ ಸುತ್ತಮುತ್ತಲಿನ ರೈತರಿಗೆ ಈ ಗೋಡಂಬಿಯನ್ನು ಅಂತರ ಬೆಳೆಯಾಗಿ ನೀವು ಮಾಡಿದ್ದೀರಾ, ಇದ್ರ ಜೊತೆಯಲ್ಲಿ ಈ ಸುತ್ತಮುತ್ತಲಿನ ಭಾಗದಲ್ಲಿ ಗೋಡಂಬಿಯ ಬೆಳೆಯನ್ನು ಯಾರಾದರೂ ಬೆಳಿಬೇಕು ಅಂತ ರೈತರಿದ್ದರೆ ಅದನ್ನು ನೀವು ಬೆಳಿಲಿಕ್ಕೆ ಅವರಿಗೆ ಇದೊಂದು ಬೆಳೆ ಬರ್ತದೆ, ನಾವು ಬೆಳಿಬಹುದಾ ಹೇಗೆ, ಈ ಥರದ್ದೇನಾದರೂ ನೀವು ಮಾಹಿತಿಯನ್ನು ಅವ್ರಿಗೆ ಹೇಳ್ತೀರೋ ಅಥವಾ ಇದನ್ನು ನಿಮ್ಮ ಅನುಭವ ಏನು ಸರ್? ಈಗ ಹೊಸ ಬೆಳೆಗಾರರು ಏನಾದರೂ ಗೋಡಂಬಿ ಬೆಳಿಬೇಕು ಅಂದರೆ? ನಮ್ಮ ಮಾಹಿತಿ ಪ್ರಕಾರ ನಮ್ಮ ಮಂಡ್ಯ ಜಿಲ್ಲೆಯವ್ರಿಗೆ ಒಂದು ಸೋಮಾರಿ ಬೆಳೆ ಇದೆ ಸರ್. ಕಬ್ಬು ಸೋಮಾರಿ ಬೆಳೆಗೆ ಮಾತ್ರ ಪ್ರಯತ್ನ ಪಟ್ಟರೆ ಹೊರತು ಈ ಗೋಡಂಬಿ ಬೆಳಿಬೇಕು, ಮೆಣಸು ಬೆಳಿಬೇಕು, ಅಡಿಕೆ ಬೆಳಿಬೇಕು ಇದೆಲ್ಲ ಯಾರು ಮೇಂಟೈನ್ ಮಾಡೋರು? ಹಂಗೆ ಕೇಳಿದರೆ ಅಡಿಕೆನೂ ಕೂಡ ಸೋಮಾರಿ ಬೆಳೆನೇ ಸರ್. ಸೋಮಾರಿ ಬೆಳೆ ಅದು ಸೋಮಾರಿ ಬೆಳೆನೇ ಗೊತ್ತಿಲ್ಲ ಆಯಿತಾ. ಅದರಿಂದ ಯಾರು ಪ್ರಯತ್ನನೇ ಪಡೋದಿಲ್ಲ ಸರ್. ಇದು ವ್ಯವಸ್ಥೆ. ನೀವು ಬೆಳಿಬೇಕು ಅಂತ ಯಾರು ಇದುವರೆಗೂ ಬರಲಿಲ್ಲ. ಬರೀ ನಮ್ಮ ತೋಟಕ್ಕೆ ಬರ್ತಾರೆ, ಹಣ್ಣು ಕಿತ್ಕ ತಿಂದ್ಬಿಟ್ಟು ಓಟಾಯ್ತಾರೆ. ಈ ಬೆಳೆ ಬಗ್ಗೆ ಏನು ನಿಮ್ಮ ಹತ್ರ ಕೇಳೋದು ಇಲ್ಲ. ಈಗ ಸರ್, ನಿಮ್ಮದೇ ಒಂದು ಅನುಭವ ಇದೆ ಸರ್ ಇಲ್ಲಿ. ಹೇಳಿ. ಈ ಭಾಗದಲ್ಲಿ, ನಿಮ್ಮ ಈ ಮಂಡ್ಯ ಭಾಗದಲ್ಲಿ ಗೋಡಂಬಿ ಬೆಳೆಯನ್ನು ಯಶಸ್ವಿಯಾಗಿ ಬೆಳಿಬಹುದೋ ಹೇಗೆ ಸರ್? ಖಾಲಿ ಭೂಮಿ ಇದ್ದರೆ ಮತ್ತು ಡ್ರೈ ಪ್ಲೇಸ್ ಇದ್ದರೆ ಬೆಳಿಬೋದು. ಅಂದರೆ ನೀರು ವ್ಯವಸ್ಥೆ ಅದಕ್ಕೆ ಇರುಕಿಲ್ಲ. ಪ್ರಾರಂಭದಲ್ಲಿ ನೀರು ಬೇಕೇ ಬೇಕು, 1-2-3 ವರ್ಷ. ಹೌದು.
ಆಮೇಲೆ ಆ ಥರದ ಈ ಜಮೀನು ಇದ್ದರೆ ನೀರಿನ ಅಭಾವ ಆಗುವಂತಹ ಭೂಮಿ ಇದ್ರೂ ಕೂಡ ಪ್ರಾರಂಭದಲ್ಲಿ ಒಂದು 2-3 ವರ್ಷ ನೀರು ಕೊಟ್ಟು ಗೋಡಂಬಿಯನ್ನು ಇಲ್ಲೂ ಕೂಡ ಗಿಡ ನಿಲ್ಲಿಸ್ಬೋದು, ಉತ್ತಮ ಬೆಳೆ ತೆಗಿಬಹುದು ಅಂತ ಹೇಳ್ತೀರಾ. ಯಾವುದು ಸರ್ ನೀವು ಇಲ್ಲಿ ಉಳ್ಳಾಲ ವೆರೈಟಿನ ಹಾಕಿದ್ದೀರಾ ಅಂತಂದ್ರೆ ಇದು ಹಣ್ಣುಗಳು ಸರ್ ಹೆಂಗೆ ಬರ್ತವೆ ಸರ್? ಈಗ ಅದು ಕಲರ್ ಹೆಂಗಿದೆ? ಕೆಂಪಿಗೆ ದಪ್ಪಕ್ಕೆ ಬರುತ್ತೆ. ಒಂದು ನಮ್ಮ ಗಿಡದಲ್ಲಿ 160 ಗಿಡದಲ್ಲಿ ಒಂದು 3-4 ಗಿಡ ಮಾತ್ರ ಹಳದಿ ಹಣ್ಣು ಬರುತ್ತೆ. ಹಳದಿ ಹಣ್ಣಿದೆ ಅಂದ್ರೆ ಬೇರೆ ತಳಿ ಇದೆ ಅದು ಏನು ಇರ್ಬೋದು, ಅದು ತಿಳ್ಕೋಕ್ಕೂ ಇಲ್ಲ ನಾವು, ಯಾಕೆಂದರೆ ಇಲ್ಲದೆ ಇರೋದಿಲ್ಲ, ಉತ್ಪ್ರೇಕ್ಷೆಯಾಗಿ ಮಾತಾಡೋಂಗಿಲ್ಲ. ಏನು ಗೊತ್ತದೆ ಅದನ್ನು ಹೇಳೋದು ಅಷ್ಟೇ ನಂದು, ಆ ಥರದ ವ್ಯವಸ್ಥೆ. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಕ್ಯಾಪ್ಸ್ಬರ್ ಅಗ್ರಿಸೈಂಟ್ ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು. IISR ನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್, ಕಾರ್ಬಮ್ ಸ್ಪೆಷಲ್, IIHR ನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ NRCPಯ ಸೋನಾರ್, ರೋಗ ನಿಯಂತ್ರಣಕ್ಕೆ UHS ನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್ಡ್. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂ ಕಾಳು ಮೆಣಸು. ಅಧಿಕ ಇಳುವರಿಯ ಚಂದ್ರಗಿರಿ, F1, ಹೇಮಾವತಿ, C/R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು. ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು. ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. MSGP ನಗರ ಸಾವಯವ ಗೊಬ್ಬರ, ಅತಿ ಕಡಿಮೆ ಬೆಲೆಯಲ್ಲಿ ದ್ವಿಗುಣ ಪೋಷಕಾಂಶ ಹೊಂದಿದ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ MSGP ಕಾಂಪೋಸ್ಟ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. BCI ಕಾಪರ್ ಸಲ್ಫೇಟ್ ಕೊಳೆ, ಅಂಥ್ರಾಕ್ನೋಸ್, ಎಲೆಚುಕ್ಕೆ ಮುಂತಾದ ಶಿಲೀಂಧ್ರ ರೋಗಗಳಿಗೆ ರಾಮಬಾಣ. ಬೋರ್ಡೋ ದ್ರಾವಣ ತಯಾರಿಗೆ ಅತ್ಯುತ್ತಮ ಗುಣಮಟ್ಟದ ಟೆಕ್ನಿಕಲ್ ಗ್ರೇಡ್ ಮೈಲುತುತ್ತ BCIನಿಂದ. ಅಡಿಕೆ, ಕಾಳುಮೆಣಸು, ಶುಂಠಿ, ಏಲಕ್ಕಿ, ಕಾಫಿ, ಕೋಕೋ, ರಬ್ಬರ್, ದಾಳಿಂಬೆ, ದ್ರಾಕ್ಷಿ ಬೆಳೆ ರಕ್ಷಣೆಗೆ ಶತಮಾನ ಕಳೆದರೂ ಇಂದಿಗೂ ಪರಿಣಾಮಕಾರಿ ಈ ಮೈಲುತುತ್ತ. ಭಾರತ್ ಕೆಮಿಕಲ್ ಇಂಡಸ್ಟ್ರೀಸ್, ಹಾಸನ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸರ್ ನಾವೀಗ ಗೋಡಂಬಿ ಬಗ್ಗೆ ಮಾತಾಡಿದ್ವಿ. ಹಾಗೇನೆ ನಾವು ಇಲ್ಲಿ ನಿಮ್ಮ ತೋಟದಲ್ಲಿ ಅಡ್ಡಾಡ್ತಾ ಇದ್ರೆ ನಮಗೆ ಕಾಣುತ್ತೆ ನೀವು ಇದರಲ್ಲಿ ಸೀಬೆ ಕೂಡ ಬೆಳೆದಿದ್ದೀರಾ ತೆಂಗಿನಲ್ಲಿ. ಇದು ಹೆಂಗೆ ಸರ್, ಈ ಸೀಬೆ ಹೆಂಗೆ ಬಂತು ಮತ್ತು ಇದನ್ನು ಯಾಕೆ ಹಾಕಿದ್ರಿ ಸರ್? ಸರ್ ದೇವನಹಳ್ಳಿಯವರು 28 ಕುಂಟೆಗೆ 28 ಲಕ್ಷಕ್ಕೆ ಸಂತೋಷ ಅಂದ್ಬಿಟ್ಟು ತೋಟ ಮಾರಿದ್ರು. ಅದು ಪೇಪರ್ಲೆಲ್ಲ ಒಂದು ಆರ್ಟಿಕಲ್ ಬಂದಿತ್ತು. ಅದು ನಿಮ್ಮನ್ನು ಅಟ್ರಾಕ್ಟ್ ಮಾಡ್ತು. ನಾವು ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ಹೋಗಿ ನೋಡ್ಕೊಂಡು ಬಂದು ನಾನು ನನ್ನ ಮಗನೂ ಕರ್ಕೊಂಡು ಹೋಗಿದ್ದೆ. ನೋಡಿದ ತಕ್ಷಣವೇ ನಾವು ಯಾಕೆ ನೆಡಬಾರ್ದು ಗಿಡ ಅಂದ್ಬಿಟ್ಟು ಒಂದು 200 ಗಿಡ ತಂದು ನೆಟ್ಟಿದ್ದೀವಿ. 200 ಗಿಡ ತಂದಿದ್ದೀರಾ? ಯಾವುದು ಸರ್ ಅದು? ತೈವಾನ್ ಸೀಬೆ ವೈಟ್. ಇದನ್ನು ತಂದು ಹಾಕ್ತೋ ಈಗ ನೆಟ್ಟಿದ್ವಿ 2 ಸರ್. ಈಗ ಅದು ಎಷ್ಟು ಅಂದರೆ ಎಕರೆ ಗಟ್ಟಲೆ ಹಾಕಿದ್ದೀರಾ ಅಥವಾ ಹೆಂಗೆ ಹಾಕಿದ್ರಿ ಅದು?
ಸುಮ್ಮನೆ ನಾವು ಏನಾಯಿತು ಅಂದರೆ ಗೋಡಂಬಿ ನೆಟ್ಟಂಗೆ ಸೀಬೆನೂ ಎಲ್ಲಿ ಖಾಲಿ ಇದೆ ಅಲ್ಲಿ ನೆಟ್ಬಿಟ್ವಿ. ಅಲ್ಲಿ ನೆಟ್ರಿ. ಹಾಂ, ನಮ್ಮ ಜಮೀನು ಖಾಲಿ ಇಲ್ಲದೆ ಇರೋದ್ರಿಂದ ಯಾವುದು ಖಾಲಿ ಜಾಗ ಇದೆ ಅಲ್ಲಿಗೆ ಯಾವುದಾದ್ರು ಹೊಸ ಬೆಳೆ ಹಾಕ್ತೀವಿ. ಇದು ವ್ಯವಸ್ಥೆ. ಸರ್, ಈಗ ಅದು ಸೀಬೆ ಬೆಳೆಗೆ ಬಂದರೆ ಅದು ಕಸಿ ಗಿಡಗಳನ್ನೇ ತಂದ್ರೆ? ಕಸಿ ಗಿಡ. ಕಸಿ ಗಿಡ, ಅದು ಏರ್ ಲೇಯರಿಂಗ್ ಮಾಡಿದಂಥ ಗಿಡಗಳನ್ನು. ಹೌದು. ಸರ್, ಅದನ್ನು ಈಗ ನೀವು ಈ ತೆಂಗಿನ ಸಾಲು ನಡುವೆ ಹಾಕಿದ್ರಿ, ಅದಕ್ಕೆ ಅಂತರ ಹೆಂಗೆ ಕೊಟ್ರಿ? ಸರ್, ಅಂತರ ಅವರು 8 ಅಡಿ ಕೊಡಿ ಅಂತ ಹೇಳಿದರು. ನಾವು ಜಾಸ್ತಿ ಗಿಡ ಐತಲ್ಲ 200, 6 ಅಡಿಗೆ ನೆಟ್ಬಿಟ್ಟು. ಆದರೂ ಸಹ ಸುಮ್ಮನೆ ಹಂಗೆಲ್ಲ ಇದು ಮಾಡಬಾರ್ದು. ಅದಕ್ಕೂ ನೆರಳು ಆಯ್ತಲ್ಲ, ಗೋಡಂಬಿಗೆ ಆದಂಗೆ ನೆರಳು ಸೀಬೆಗೂ ಆಯ್ತಲ್ಲ, ಅದನ್ನೇ ಸಪರೇಟ್ ಮಾಡಬೇಕಾಗಿತ್ತು. ನಮಗೆ ಜಮೀನು ಇಲ್ಲದೆ ಇರೋದು, ಅದಕ್ಕೂ ಕೂಡ ಬಿಸಿಲು ಬೇಕೇ, ಬೇಡುವ ಬೆಳೆನೇ ಇದು. ಹೌದು, ಬಿಸಿಲು ಬೇಕು ಅದಕ್ಕೆ. ಅದು ನಾವು ಏನು ಮಾಡೋದು, ಅದರೊಳಗೆ ತೆಂಗೊಳಕ್ಕೆ ನೆಟ್ಟಿರೋದ್ರಿಂದ ಅದು ಅಂಥ ನಿರೀಕ್ಷಿಸುವಾದ ಗಿಡ ಬಂದಿಲ್ಲ. ಮತ್ತು ಈಗ ನಾವು ನೋಡ್ತಾ ಇದ್ದೀವಿ ಗಿಡ ಚಿಕ್ಕದಿದೆ. ಇದು ಎಷ್ಟು ವರ್ಷ ಆಯಿತು ಸರ್ ನೀವು ತಂದು? 2 ವರ್ಷ. 2 ವರ್ಷದ ಗಿಡ ಅಂದರೂ ಗಿಡ ಚಿಕ್ಕನೇ ಸರ್ ಇದು, ಆ ಪ್ರಮಾಣದಲ್ಲಿ ಏನು ದೊಡ್ಡಾಗಿಲ್ಲ. ಆಮೇಲೆ ಸರ್, ನೀವು ಇದಕ್ಕೆ ನಾಟಿ ಮಾಡಬೇಕಿದ್ರೆ ಏನಾದರೂ ಗೊಬ್ಬರ ಹಾಕಿದ್ರೆ ಅಥವಾ ಹೆಂಗೆ ನಾಟಿ ಮಾಡಿ? ಅದಕ್ಕೆ ತಿಪ್ಪೆ ಗೊಬ್ಬರ ಮಾತ್ರ ಒಂದೊಂದು 2-2 kg 3-3 kg ತಿಪ್ಪೆ ಗೊಬ್ಬರ ಹಾಕಿ ನೆಟ್ರಿ. ಆಮೇಲೆ ಅದಕ್ಕೆ ಬೇರೆ ಏನೇನು ಕ್ರಮ ಕೈಗೊಂಡ್ರಿ? ಏನೂ ಕೈಗೊಂಡಿಲ್ಲ. ಅದಕ್ಕೆ ಇದು ಸೊಳ್ಳೆ ಏನೋ ಬಂದು ಕೂತ್ಕೊತದೆ ಅಂದ್ಬಿಟ್ಟು ಯಾವುದೋ ಒಂದು ಪೆಸ್ಟಿಸೈಡ್, ಆ ಸೊಳ್ಳೆ ಅಂದರೆ ಇದೆ ಸರ್, ಇದಕ್ಕೆ ಇದು ಕಜ್ಜಿ ಬಗ್ ಅಂತ ಬರುತ್ತೆ. ಅದೊಂದಕ್ಕೆ ಮಾತ್ರ ಸ್ಪ್ರೇ ಮಾಡಿದ್ರು. ಅದಕ್ಕೆ ಅದು ತಿರುಗಿ ಬರಲಿಲ್ಲ. ಏನು ಸ್ಪ್ರೇ ಮಾಡಿದ್ರಿ ಇದಕ್ಕೆ? ಅದೇ ಪೆಸ್ಟಿ ಯಾವುದು ಇದು ಕ್ರಿಮಿನಾಶಕ ಅದನ್ನು ನೋಡಿದ್ವಿ. ಅದರ ಹೆಸರು ನಮಗೆ ಗೊತ್ತಿಲ್ಲ. ಸರಿ, ಈಗ ಅದನ್ನು ನಾಟಿ ಮಾಡಿದಾಗ ನೀವು ಅದಕ್ಕೆ ಆಧಾರವಾಗಿ ಏನಾದರೂ ಕೊಟ್ಟರೆ ಹೆಂಗೆ ಗಿಡ ಬೀಳುತ್ತೆ? ಪ್ರತಿಯೊಂದಕ್ಕೂ ಕಡ್ಡಿ ನೆಟ್ಟಿದ್ದೀರಾ? ಕಡ್ಡಿ ನೆಟ್ಟಿ ಅದಕ್ಕೆ ಕಟ್ಟಾಕಿ ನಿಲ್ಲಿಸಿದ್ದು. ಅದು ಈಗ ಗಟ್ಟಿ ಆಗೋಯ್ತಲ್ಲ, ಈಗ ಕಡ್ಡಿ ಏನಿಲ್ಲ. ಅದು ಕೆಲವು ಗಿಡಗಳಲ್ಲಿ ಇನ್ನೂ ಇದೆ, ಚಿಕ್ಕದಿರುವಂಥ ಗಿಡಗಳಲ್ಲಿ ಚಿಕ್ಕದ್ರಲ್ಲಿ ಐತೆ. ಸರಿ, ಈಗ ಅದಕ್ಕೆ ಈಗ ಹಣ್ಣು ಅದಕ್ಕೆ ನೀವು ಪ್ರಾರಂಭದ ಕಸಿ ಗಿಡ ಆಗಿರೋದ್ರಿಂದ ಎಷ್ಟು ವರ್ಷಕ್ಕೆ ನೀವು ಅದಕ್ಕೆ? 1.5-2 ವರ್ಷ ಗಂಟ ಕಿತ್ತಾಕ್ತಲೇ ಇದ್ದು. ಈಗ ಹೂ ಬರ್ತಾ ಇತ್ತು. ಅದೇನು ಒಂದು 6 ತಿಂಗಳೊಳಗೆ ಹೂ ಬಂದ್ಬಿಟ್ಟಿತ್ತು. ಎಲ್ಲ ಹೂವೆಲ್ಲ ಕಿತ್ತಾಕ್ತು. ಈಗ ಮಾತ್ರ ಸ್ವಲ್ಪ ಈಗ ಒಂಚೂರು ಗಟ್ಟಿಯಾಗೋದಲ್ಲ ಗಿಡ ಅಂದ್ಬಿಟ್ಟು ಒಂದೊಂದು ತೆಳುವಾಗಿ ಒಂದೊಂದು ಕಾಯಿ ಬಿಟ್ಟಿದ್ದೀವಿ. ನೋಡುವ ಯಾವ ಥರ. ಈಗ ಈ ವರ್ಷ ಫಸ್ಟ್ ಬೆಳೆನಾ ಅದು? ಫಸ್ಟ್ ಬೆಳೆ. ಈಗ ಏನಾದರೂ ಅದನ್ನು ಕೊಟ್ಟಿದ್ದೀರಾ ಮಾರ್ಕೆಟ್ ಮಾಡಿ? ಏನು ಮಾಡಿಲ್ಲ. ಮತ್ತೆ ಸರ್, ನಾವಿಲ್ಲಿ ನೋಡ್ತಾ ಇದ್ದೀವಿ, ನೀವು ಅದಕ್ಕೇನೋ ಕಪ್ಪು ಪ್ಲಾಸ್ಟಿಕ್ಕನ್ನು ಬ್ಯಾಗ್ ಮಾಡಿದ್ದೀರಾ, ಅದು ಏನಕ್ಕೆ ಸರ್? ಅದು ಅದೇ ಸೊಳ್ಳೆ ಚುಚ್ಚಿಬಿಟ್ಟು ಗಾಯ ಮಾಡಿಬಿಟ್ರೆ ಆ ಕಾಯಿ ದಪ್ಪ ಆದ ತಕ್ಷಣ ಕೊಳ್ತೋಯ್ತದೆ ಅಂತ ಅವ್ರು ಮಾಹಿತಿ ಕೊಟ್ಟರು ನಮಗೆ. ಅದಕ್ಕೆ ಕಪ್ಪು ಬ್ಯಾಗ್ನ ಅದಕ್ಕೆ ಕವರ್ ಮಾಡಿದ್ದೀವಿ, ಪ್ಲಾಸ್ಟಿಕ್ ಇದನ್ನು. ಅದು ಡೆವಲಪ್ ಆಯಿತು ಅಂತಾರೆ, ಅದು ಕವರ್ ತೆಗೆದಾಕ್ಬಿಡ್ತೀವಿ, ಜನಗಳಿಗೆ ಕೊಡ್ತೀವಿ. ಸರಿ, ಈಗ ಇದಕ್ಕೆ ನೀವು ನೀರನ್ನು ಹೇಗೆ ನಿರ್ವಹಣೆ ಮಾಡ್ತಿದ್ದೀವಿ? ಅದಕ್ಕೆ ಸರ್, ಸೀಬೆ ಗಿಡಕ್ಕೂ ಡ್ರಿಪ್ಪೇ ಕೊಟ್ಟಿದ್ದೀವಿ. ಡ್ರಿಪ್ಪೆ. ಬೇರೆ ಎಷ್ಟು ದಿವಸಕ್ಕೊಮ್ಮೆ ನೀರು ಕೊಡ್ತೀರಾ, ಹೆಂಗೆ ಅದು ಸರ್? ಅದು ಒಂದು ವಾರಕ್ಕೊಂದ್ಸರಿ ಕೊಡ್ತೀವಿ. ವಾರಕ್ಕೊಂದ್ಸಲ ಸಾಕು. ಸರ್, ನೀವು ತೈವಾನ್ ಸೀಬೆಯನ್ನು ತಂದೆ ಅಂತ ಹೇಳಿದ್ರಿ. ಈಗ ನೀವು ತಂದ ಮೇಲೆ ನಿಮಗೆ ಹೇಗೆ ಅನಿಸ್ತು ಸರ್ ಅದರ ಬೆಳವಣಿಗೆ? ಅವ್ರು ಹೇಳಿರೋ ಪ್ರಕಾರನೇ ಇದೆಯಾ ಬೆಳವಣಿಗೆ, ಅಥವಾ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಇಲ್ಲ, ನಮ್ಮದು ಸ್ವಲ್ಪ ನೆರಳು ಇರೋದ್ರಿಂದ ಅವ್ರು ಹೇಳಿದಷ್ಟು ಬೆಳವಣಿಗೆ ಆಗಲಿಲ್ಲ ಅಂತ ನನಗನ್ಸುತ್ತೆ. ಈಗ ಕೆಲವರೆಲ್ಲರೂ ಹೇಳಿದಾಗ ಡೆವಲಪ್ ಆಯ್ತದೆ ನಿಧಾನ ಮಾಡಿ ಅಂತ ಕೆಲವರು ಹೇಳ್ತಾರೆ. ಅಂದರೆ ಸರ್, ಬೇರೆ ಬೆಳೆ ಬೇಕಿಲ್ಲ ಸರ್, ತೈವಾನ್ ಸೀಬೆ ಬೆಳೆಯಬೇಕು ಅಂತ ಆಸೆ. ನಮಗೆ ಖಾಲಿ ಜಮೀನು ಇಲ್ಲದೆ ಇರೋದ್ರಿಂದ ನಾವು ಜಮೀನು ಐತೆ, ಆಗಲೇ ನೀವು ತೋಟಗಾರಿಕಾ ಬೆಳೆಗಳನ್ನು ಹಾಕಿರೋದ್ರಿಂದ ಆ ತೋಟಗಾರಿಕೆ ಬೆಳೆಗಳಿಗೆ ಅದನ್ನು ಹಾಕ್ಬಿಟ್ಟಿದ್ದೀವಿ ಅಷ್ಟೇ. ಅದು ನಮಗೆ ನಿರೀಕ್ಷಿಸಿದ ಫಲ ಕಾಣಿಸ್ತಿಲ್ಲ, ಆದರೂ ಗಿಡ ಇದೆ. ಒಟ್ಟಾರೆಯಾಗಿ ಈಗ ನೀವು ಹೇಳುವಂತೆ ಸೀಬೆ ಕೂಡ ಇಲ್ಲಿ ಬೆಳಿಬಹುದು. ನಿಮ್ಮ ಈ ಮಂಡ್ಯ ಭಾಗದಲ್ಲಿ ಬೆಳಿಬಹುದು, ಸೀಬೆ ಬೆಳಿಬಹುದು. ಯಾಕೆಂದರೆ ಸೀಬೆ ಬೇರೆಯವರು ಮಾಡಿದ್ದಾರೆ ಇಲ್ಲಿ, ಅಂದರೆ ತೈವಾನ್ ಮಾಡಲಿಲ್ಲ, ಯಾವುದು ಬೇರೆದೆಲ್ಲ ಮಾಡಿದ್ದಾರೆ. ಅಂದರೆ ಅವ್ರಿಗೆ ಅಲ್ಲಿಗೆ ಎಲ್ರಿಗೂ ಹೇಳಿದೆ ದೇವನಹಳ್ಳಿಗೆ ಹೋಗಿ ನೋಡ್ಕೊಂಡು ಬನ್ನಿ ಅಂತ. ಅವ್ರು ಯಾರೂ ಅದ್ರ ಇಂಟ್ರೆಸ್ಟ್ ಇಲ್ಲ. ಇಲ್ಲಿ ಯಾರೋ ಗಿಡ ಮಾರಕ್ಕೆ ಹೋಗ್ತಾರಲ್ಲ, ಅವ್ರ ಹತ್ರ ತಗೊಂಡು ಇಡ್ತಾರೆ ಅವರು. ಇಲ್ಲಿ ಮಾರುಕಟ್ಟೆಗೆ ಏನಾದರೂ ಸಮಸ್ಯೆ ಇದೆ ಸರ್ ನಿಮಗೆ? ಸೀಬೆ ಮಾರುಕಟ್ಟೆಗೆ ಇಲ್ಲ, ಏನು ತೊಂದರೆ ಇಲ್ಲವೇ ಇಲ್ಲ. ಯಾರು ಬೆಳೀದೇ ಇರೋದ್ರಿಂದ ಅದಕ್ಕೆ ಯಥೇಚ್ಛವಾದ ರೇಟ್ ಇದೆ. ಎಷ್ಟಿದೆ ಸರ್ ಈಗ ಸದ್ಯ ಮಾರ್ಕೆಟ್? ಇಲ್ಲಿ ಈಗ 100, 120, 150ವರೆಗೂ ಆಗೋಗುತ್ತೆ. ಅದ್ರ ಬಗ್ಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಸರ್. ಬೆಳೆದ್ರೆ ಆಯ್ತದೆ. ಅದರಲ್ಲೂ ಈ ತೈವಾನ್ ಸೀಬೆಗೆ ಸ್ವಲ್ಪ ಜಾಸ್ತಿ ರೇಟ್ ಇದೆ. ನಿಮ್ಮದಂತೂ ಈ ಸಲ ಇನ್ನೂ ಫಸ್ಟ್ ಬೆಳೆ ಆಗಿದ್ದರಿಂದ ನೀವು ಎಲ್ಲೂ ಮಾರುಕಟ್ಟೆಗೆ ಏನೂ ಹೋಗಿಲ್ಲ ಸರ್, ಹೋಗಿಲ್ಲ. ಇಲ್ಲಿ ಸರ್ ಈ ಭಾಗದಲ್ಲಿ ಈಗ ಸೀಬೆ ತಗೊಳ್ಳೋದು ಅಂತಾದರೆ ಇಲ್ಲೇ ಬಂದು ತಗೋತಾರ, ಅಥವಾ ನೀವೇ ಹಾರ್ವೆಸ್ಟ್ ಮಾಡಿ ಮಾರುಕಟ್ಟೆಗೆ ಒಯ್ಬೇಕು, ಹೆಂಗೆ? ಈಗ ನಮಗೆ ಗಂಜಾಮು ಶ್ರೀರಂಗಪಟ್ಟಣ ಅಲ್ಲಿ ಸಪೋಟ ಮತ್ತು ಸೀಬೆ ಬೆಳೆಯನ್ನು ಬೆಳೆದಿರೋರನ್ನ ಕನ್ಸಲ್ಟ್ ಮಾಡಿ ಅವರು ಜಾಸ್ತಿ ಅದನ್ನು ಪರ್ಚೇಸ್ ಮಾಡ್ತಾರೆ.
ನಮ್ಮ ಗಿಡನೂ ಬಂದು ನೋಡಿದ್ರು, ಇನ್ನೂ ಬಂದಿಲ್ಲ ಫಲ ಅಂತ ಅಂದ್ಬಿಟ್ಟು ಹೊರಟೋಗಿದ್ದಾರೆ. ಅದರಿಂದ ಮಾರ್ಕೆಟ್ಗೆ ಅಲ್ಲಿ ಸುಮಾರು ಒಂದು 100-200 ಜನವೇ ಇರ್ಬೋದು, ಯಾರು ವ್ಯಾಪಾರಗಾರರು. ಆ ಥರದ ವ್ಯವಸ್ಥೆ ಇದೆ, ಸರಿ ಸರ್. ಆದರೆ ಪದಾರ್ಥ ಇಲ್ಲ ಇಲ್ಲಿ. ಪದಾರ್ಥ ಇಲ್ಲ. ಓಕೆ ಸರ್, ಇಷ್ಟೊತ್ತಿನವರೆಗೆ ನಮಗೆ ಗೋಡಂಬಿ ಬೆಳೆಯ ಬಗ್ಗೆ, ಹಾಗೆ ಈ ತೆಂಗಿನಲ್ಲಿ ಅಂತರ ಬೆಳೆಯಾಗಿ ನೀವು ಮಾಡಿರುವಂತಹ ತೈವಾನ್ ಸೀಬೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ನಿಮಗೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ವಾಹಿನಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ವರದರಾಜ್ ಸರ್ ಅವರು ಏನಿದೆಯೋ ಆ ವಿಷಯವನ್ನು ಯಥಾವತ್ತಾಗಿ ಹೇಳಿದ್ರು. ಅವರಿಗೆ ಗೋಡಂಬಿ ಬೆಳಿಬೇಕು ಅನ್ನೋ ಒಂದು ಹಂಬಲ ಅಷ್ಟೇ ಇತ್ತು. ಅಲ್ಲಿ ಯಾವ ತಳಿ ಕೊಡ್ತಾರೆ ಏನು ಅಂತ ಏನೂ ಮಾಹಿತಿ ಇರಲಿಲ್ಲ. ಜೊತೆಗೆ ಅದಕ್ಕೆ ಟ್ರೈನಿಂಗ್ ಹೆಂಗೆ ಮಾಡಬೇಕು, ಪ್ರೂನಿಂಗ್ ಯಾವ ರೀತಿ ಮಾಡಬೇಕು ಅನ್ನೋ ಯಾವುದೇ ಮಾಹಿತಿ ನನಗೆ ಇರಲಿಲ್ಲ. ಆ ಮೂಲಕವಾಗಿ ಬಹುಶಃ ಇಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆದಿದ್ದಕ್ಕೋ ಏನೋ ನನಗೆ ಇಳುವರಿ ಅಷ್ಟೊಂದು ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ ಅನ್ನೋ ಮಾಹಿತಿಯನ್ನು ತಿಳಿಸಿದರು. ಇನ್ನು ತೈವಾನ್ ಸೀಬೆ ಕೂಡ ಹಾಗೆಯೇ, ನಾನಿಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆದಿದ್ದೀನಿ, ಆ ಪ್ರಮಾಣದಲ್ಲಿ ಬೆಳೆಯ ಬೆಳವಣಿಗೆ ಕೂಡ ಇಲ್ಲ ಅಂತೇಳಿ ತಿಳಿಸಿದ್ದಾರೆ. ಅವರಿಗೆ ಇಷ್ಟೊಂದು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.